ಗುಡ್ ಮಾರ್ನಿಂಗ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಕೂಡ ನನ್ನ ಒಂದು ಮಾರ್ನಿಂಗ್ ಡ್ರಿಂಕನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನೂ ಲೇಟ್ ಮಾಡಿದೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ರೀಸೆಂಟಾಗಿ ನಾನು ಕೆಲವೊಂದು ಚೇಂಜಸ್ ಮಾಡ್ಕೊಂಡಿದ್ದೀನಿ ನನ್ನ ಲೈಫ್ ಸ್ಟೈಲಲ್ಲಿ. ಸೊ ಅದೇನು ಅಂತ ತೋರಿಸ್ತೀನಿ ಬನ್ನಿ. ನೀವೆಲ್ಲರೂ ಬೆಳಗ್ಗೆ ಎದ್ದ ತಕ್ಷಣ ನೀವು ಟೀ ಕುಡಿತೀರಾ. ಸೊ ಟೀ ಬದಲಾಗಿ ನಾನು ತೋರಿಸುವಂಥ ಈ ಒಂದು ಡ್ರಿಂಕನ್ನು ಫಾಲೋ ಮಾಡಿ ನಿಮ್ಮ ಸ್ಕಿನ್ನ ವಿತಿನ್ ಮಂತಲ್ಲಿ ಮಿನಿಮಮ್ ನೀವೇ ಚೆಕ್ ಮಾಡ್ಕೊಳ್ಳಿ. ಸ್ಕಿನ್ ಮೆಜರ್ಮೆಂಟ್ ಇದಿರುತ್ತೆ ಸ್ಕೇಲ್. ಈ ಪ್ರಾಡಕ್ಟ್ ಫಾಲೋ ಮಾಡೋಕ್ಕಿಂತ ಮುಂಚೆ ಯಾವ ಸ್ಕೇಲಲ್ಲಿತ್ತು, ಆಮೇಲೆ ಯಾವ ಸ್ಕೇಲ್ಗೆ ಚೇಂಜ್ ಆಯ್ತು ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಖಂಡಿತ ಬ್ರೈಟ್ ಆಗುತ್ತೆ. ಸೊ ಬ್ರೈಟ್ನೆಸ್ಗೆ ಕಾರಣ ಆ್ಯಂಡ್ ಹೆಲ್ದಿ ಸ್ಕಿನ್ ಕೂಡ ನಿಮಗಾಗುತ್ತೆ. ಅದೇನು ಅಂತ ತೋರಿಸ್ತೀನಿ. ಸೊ ಇದಕ್ಕೋಸ್ಕರ ನೀವು 100 ಗ್ರಾಮ್ಸ್ ಅಷ್ಟು ಗೋಡಂಬಿನ ತೊಗೊಳ್ಳಿ ಆ್ಯಂಡ್ 100 ಗ್ರಾಮ್ಸ್ ಅಷ್ಟು ಬಾದಾಮಿನ ತೊಗೊಳ್ಳಿ. ಸೊ ಇಲ್ಲ 100 ಗ್ರಾಮ್ಸ್ ಜಾಸ್ತಿ ಆಗುತ್ತೆ, ಫಸ್ಟು ಟ್ರಯಲ್ ಮಾಡಬೇಕು ಅಂದರೆ ನೀವು ಒಂದು 50 ಗ್ರಾಮ್ಸ್ ಅಷ್ಟು ತೊಗೊಂಡ್ರೆ ಸಾಕು. ನಂತರ ಲೋಟಸ್ ಸೀಡ್ಸು ಕೂಡ ಸೇಮ್ ಈಕ್ವಲ್ ಕ್ವಾಂಟಿಟಿಯಲ್ಲಿ ತೊಗೊಳ್ಳಿ. ವಾಲ್ನಟ್ ಆ್ಯಂಡ್ ಸ್ವಲ್ಪ ಕೇಸರಿನ ತೊಗೊಂಡಿದ್ದೀನಿ, 4 ಇಲಾಚಿನ ತೊಗೊಂಡಿದ್ದೀನಿ. ಇಲಾಚಿ ಜಾಸ್ತಿ ತೊಗೋಬೇಡಿ, ಖಾರ ಆಗಿಬಿಡುತ್ತೆ. ಇವೆಲ್ಲನೂ ಲೈಟಾಗಿ ತವ ಮೇಲೆ ಹುರ್ಕೋಬೇಕು. ಸ್ವಲ್ಪ ಬ್ರೌನಿಷ್ ಕಲರ್ ಆಗೋವರೆಗೆ ಹುಡ್ಕೊಂಡ್ಮೇಲೆ ಈ ಥರ ಪೌಡರ್ನ ಮಾಡ್ಕೋಬೇಕಾಗತ್ತೆ. ಸೊ ಇದು ನಾನು 100 ಗ್ರಾಮ್ಸ್ ತೊಗೊಂಡಾಗ ಒಂದು ಹಾಫ್ ಬಾಕ್ಸ್ ಅಷ್ಟು ಪೌಡರ್ ಆಗಿದೆ. ಅಂದರೆ ಇದೊಂದು 15 ಡೇಸ್ ಆರಾಮಾಗಿ ಬರುತ್ತೆ. ಸೊ ಈಗ 1 ಸ್ಪೂನ್ ಅಷ್ಟು ಪೌಡರ್ನ ಒಂದು ಕಪ್ಪಲ್ಲಿ ಆ್ಯಡ್ ಮಾಡಿಕೊಂಡು ಆ್ಯಂಡ್ ಸ್ಯಾಫ್ರೋನ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಸ್ಯಾಫ್ರೋನು ನಿಮ್ಗೆ ಬೇಕಿಲ್ಲ ಅಂತಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಯಾಕಂದರೆ ನಾವು ಪೌಡರ್ ಮಾಡ್ಕೊಳ್ಳುವಾಗಲೇ ಸ್ಯಾಫ್ರಾನನ್ನು ಹಾಕಿ ಪೌಡರ್ ಮಾಡ್ಕೊಂಡು ಬಿಟ್ಟಿರ್ತೀವಲ್ಲ, ಸೊ ಹಾಗಾಗಿ. ಬಟ್ ನಾನು ಇಲ್ಲಿ ಇನ್ನೊಂದೆರಡು ಸ್ಯಾಫ್ರಾನ್ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಬಿಸಿ ಹಾಲಿರುತ್ತಲ್ಲ ಅದನ್ನು ಇದರಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಇದನ್ನು ಈ ಥರ ಮಿಕ್ಸ್ ಮಾಡ್ಕೊಬಿಡಿ. ಸೊ ಈ ಥರ ಮಿಲ್ಕಲ್ಲಿ ಆ್ಯಡ್ ಮಾಡಿಕೊಂಡು ನೀವು ಡೈಲಿ ಇದನ್ನು ಕುಡಿಬೋದು. ಸೊ ನೋಡಿದ್ರಲ್ಲ ಪೌಡರ್ ಹೇಗೆ ಪ್ರಿಪೇರ್ ಮಾಡಬೇಕು ಅಂತ. ಈಗ ನಾನು 1 ಕಪ್ ಮಿಲ್ಕಲ್ಲಿ ಎಷ್ಟು ಟೀ ನಾವು ಹೇಗೆ ಕುಡಿತೀವೋ ಅದೇ ರೀತಿಯಾಗಿ ಟೀ ಬದಲಾಗಿ ಇದನ್ನು ನಾವು ಫಾಲೋ ಮಾಡಬೇಕು ಅಷ್ಟೇ. 1 ಕಪ್ ತೊಗೊಳ್ಳಿ ಸಾಕು ನೀವು ಡೈಲಿ, ನಾಟ್ ಮೋರ್ ದೆನ್ ದಿಸ್. ಬೇಕು ಅಂದರೆ ನೀವು 1 ಗ್ಲಾಸ್ ಫುಲ್ ಕುಡಿಬೋದು, ಇಲ್ಲ ಅಂತ ಹೇಳಲ್ಲ. 1 ಕಪ್ಪು ಸಾಕು. ಇದರಲ್ಲಿ ಸ್ಯಾಫ್ರೋನ್ ಆ್ಯಡ್ ಆಗಿದೆ ಆ್ಯಂಡ್ ನಾನು ತೋರಿಸಿದ ಡ್ರೈ ಫ್ರೂಟ್ಸ್ ಪೌಡರ್ ಎಲ್ಲ ಕೂಡ ಆ್ಯಡ್ ಆಗಿದೆ. ಇದು ನಿಮಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ ಯಾವುದೇ ರೀತಿ ಶುಗರ್ ಆ್ಯಡ್ ಆಗಿಲ್ಲ. ಸೊ ನಾರ್ಮಲಾಗಿ ನಿಮಗೆ ಡ್ರೈ ಫ್ರೂಟ್ಸಲ್ಲೇ ಸ್ವೀಟ್ನೆಸ್ ಸಿಗುತ್ತೆ. ಸೊ ಹಾಗಾಗಿ ಇದರಲ್ಲಿ ಯಾವುದೇ ರೀತಿಯ ಶುಗರ್ ಆ್ಯಡ್ ಮಾಡಿಲ್ಲ, ಇದು ಸ್ವೀಟಾಗೇ ಇರುತ್ತೆ. ಆ್ಯಂಡ್ ಅದ್ರ ಜೊತೆಯಲ್ಲಿ ಸ್ಯಾಫ್ರಾನ್ ಕೂಡ ಆ್ಯಡ್ ಮಾಡಿದ್ದೀನಿ. ಸ್ಯಾಫ್ರಾನ್ ಏನು ಮಾಡುತ್ತೆ, ಸ್ಕಿನ್ನನ್ನು ಗ್ಲೋಯಿಂಗ್ ಆಗಿ ಬ್ರೈಟನಾಗಿ ಮಾಡೋಕ್ಕೆ ಯೂಸ್ಫುಲ್. ಆ್ಯಂಡ್ ಮಿಲ್ಕ್, ಆಬ್ವಿಯಸ್ಲಿ ಮಿಲ್ಕ್ ಈಸ್ ಸೋ ಹೆಲ್ದಿ ಫಾರ್ ಅವರ್ ಸ್ಕಿನ್. ಆ್ಯಂಡ್ ಈ ಪೌಡರ್, ಡ್ರೈ ಫ್ರೂಟ್ಸ್ ಪೌಡರ್ ಇಷ್ಟನ್ನು ಮಿಕ್ಸ್ ಮಾಡಿಕೊಂಡು ಡೈಲಿ 1 ಕಪ್ ಕುಡೀರಿ. ಯಾವುದೇ ರೀತಿಯ ಕುಡಿಯೋಕ್ಕಾಗಲ್ಲ ಅನ್ನೋ ಥರ ಇರೋಲ್ಲ, ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೀವು. ನಿಮಗೆ ಇನ್ ಕೇಸ್ ಸ್ವೀಟ್ನೆಸ್ ಬೇಕು ಅಂತಂದರೆ ನೀವು ಡೇಟ್ಸ್ ಇರುತ್ತಲ್ವ, ಸೊ ಡೇಟ್ಸ್ ಹಾಕ್ಕೊಂಡು ನೀವು ಕುಡಿಬೋದು. ಡೇಟ್ಸನ್ನು ಒಂದು ಬೌಲಲ್ಲಿ ಪೇಸ್ಟ್ ಮಾಡಿಟ್ಕೊಂಡು 1 ಸ್ಪೂನಷ್ಟು ಡೈಲಿ ಮಿಕ್ಸ್ ಮಾಡ್ಕೊಂಡು ಕುಡೀರಿ. ಇಲ್ಲ ಅಂತಂದರೆ ನೀವು ಪೌಡರ್ ಮಾಡೋ ಟೈಮಲ್ಲೇ ನಾನು ಹೇಗೆ ಡ್ರೈ ಫ್ರೂಟ್ಸ್ನ ಹುರಿದು ತೋರಿಸಿದ್ನೋ ಅದೇ ರೀತಿಯಾಗಿ ಡೇಟ್ಸ್ನ ಕೂಡ ಒಂದು ಸ್ವಲ್ಪ ಹುರಿದು ಬಿಟ್ಟು ಹಂಚಿನ ಮೇಲೆ, ಸೊ ಅದನ್ನು ಕೂಡ ಈ ಪೌಡರ್ ಜೊತೆ ಪೌಡರ್ ಮಾಡಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಆಟೋಮೆಟಿಕ್ ಸ್ವೀಟ್ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ನನಗೆ ಈ ಡ್ರೈ ಫ್ರೂಟ್ಸಲ್ಲಿರೋ ನ್ಯಾಚುರಲ್ ಸ್ವೀಟ್ನೆಸ್ ಇದ್ದೇ ಇರುತ್ತೆ ಸ್ವಲ್ಪ. ಸೊ ಆ ಸ್ವೀಟ್ ಈಸ್ ಎನಫ್ ಅನಿಸುತ್ತೆ. ನಿಮ್ಗೆ ಇನ್ನೂ ಸ್ವೀಟ್ ಬೇಕು ಈ ಥರ ಕುಡಿಯೋಕ್ಕಾಗಲ್ಲ ಅಂದರೆ ಸ್ವಲ್ಪ ಡೇಟ್ಸನ್ನು ಮಿಕ್ಸ್ ಮಾಡ್ಕೋಬೋದು. ನಿಮ್ಮ ಸ್ಕಿನ್ ತುಂಬ ಗ್ಲೋಯಿಂಗ್ ಆಗುತ್ತೆ ಗೈಸ್, ತುಂಬ ಚೆನ್ನಾಗಾಗುತ್ತೆ. ನೀವು ಖಂಡಿತ ಈ ಡ್ರಿಂಕನ್ನು ಫಾಲೋ ಮಾಡಿ. ಆ್ಯಂಡ್ ನಾನು ಕುಂಕುಮಾದಿ ತೈಲ, ಈ ತೈಲ ಬಗ್ಗೆ ನಾನು ಆಲ್ಮೋಸ್ಟ್ ಹೇಳಿದ್ದೀನಿ. ಆಮ್ ಮಾಡ್ಕೊಳ್ಳಿ ನಿಮ್ಮ ಕೈಯಿಂದ ಆ್ಯಂಡ್ ಪ್ರೆಸ್. ಈ ತೈಲಮ್ ಏನಿದೆಯಲ್ಲ ಇದನ್ನು ಡೈಲಿ ಮಾರ್ನಿಂಗ್ ಎದ್ದ ತಕ್ಷಣ ಆದರೂ ಫಾಲೋ ಮಾಡಿ ಈ ಟಿಪ್ಸನ್ನು. ಇಲ್ಲ ಅಂತಂದರೆ ನೀವು ಮಲಗೋಕ್ಕಿಂತ ಮುಂಚೆನ ಫಾಲೋ ಮಾಡ್ಬೋದು. ಈ ಥರ ಪ್ರೆಸ್ ಮಾಡ್ಕೊಂಬಿಟ್ಟು 1 ಅವರ್ ಬಿಡಿ. 1 ಅವರ್ ಬಿಟ್ಟು ಮತ್ತೆ ನೀವು ಫೇಸ್ ವಾಶ್ ಮಾಡ್ಕೋಬೋದು. ನಿಮ್ಮ ಸ್ಕಿನ್ ಆಟೋಮೆಟಿಕ್ ಗ್ಲೋಯಿಂಗ್ ಆಗುತ್ತೆ, ಓಪನ್ ಪೋರ್ಸ್ ಕೂಡ ಕ್ಲೋಸ್ ಆಗುತ್ತೆ. ದಿಸ್ ಡ್ರಿಂಕ್ ಇಸ್ ನಾಟ್ ಅಬೌಟ್ ಪಿಂಪಲ್ ಕಡಿಮೆ ಆಗುತ್ತೆ ಅದು ಇದು ಅಂತಲ್ಲ, ಎಲ್ಲದಕ್ಕೂ ವರ್ಕ್ ಆಗುತ್ತೆ. ನೀವು ಕೂಡ ಖಂಡಿತ ಟ್ರೈ ಮಾಡಿ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಾ ಇಲ್ಲ ಅನ್ನೋದು ಕಮೆಂಟ್ ಬಾಕ್ಸಲ್ಲಿ ಖಂಡಿತ ಹೇಳಿ. ನಾನು ಮತ್ತೆ ಒಳ್ಳೆ ವಿಡಿಯೋ ಜೊತೆ, ಯೂಸ್ಫುಲ್ ವಿಡಿಯೋ ಜೊತೆ ನಿಮ್ಮೆಲ್ಲರಿಗೂ ಅಂಟಿಲ್ ದೆನ್ ಕೀಪ್ ಸ್ಮೈಲಿಂಗ್ ಆ್ಯಂಡ್ ಬಿ ಹೆಲ್ದಿ. ಬಾಯ್.